ಏನು ನಮ್ಮ ಕ್ರೀಡೆ ಮಾಡಿದಾರಲ್ಲ ಇವರು ಟೀಮ್ ಇದು ನಾನು ನೋಡ್ತಾ ಇರೋದು ಬಹಳಷ್ಟು ಸಲ ಇವರು ನಮ್ಮ ಸ್ಟೇಟ್ ಲೆವೆಲ್ ಸಹ ಬೆಂಗಳೂರು ಸಹ ಸಾಕಷ್ಟು ಸಲ ಇವನ್ನೆಲ್ಲ ನೋಡಿದಾಗ ಇವ್ರಿಗೆ ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ನೀಡಿದ್ರೆ ಬಹಳಷ್ಟು ಇವ್ರು ಬೆಳೀತಾರೆ ನಮ್ಮ ಶಕ್ತಿ ಇದ್ರೊಳಗೆ ಇಲ್ಲ ಒಳ್ಳೆ ಮತ್ತು ಇಲ್ಲಿ ನಾವೆಲ್ಲರೂ ಸಹ ಅವರೆಲ್ಲರೂ ಸಹ ಬಹಳಷ್ಟು ಜನ ಹೋಗುವಾಗ ನಾವು ಇಲ್ಲೇ ಫಂಕ್ಷನ್ ಮಾಡಿದ್ವಿ, ಸಾಕಷ್ಟು ಜನ ಧನ ಸಹಾಯ ಮಾಡಿದ್ದಾರೆ. ಆಮೇಲೆ ವಿಕಲಚೇತನರಿಗಾಗಿ ಊರಲ್ಲೂ ಸಹ ಸೇರಿ ಆಡಿ ಅದರಲ್ಲೂ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿ ಅಲ್ಲಿ ವಾತಾವರಣ ಮತ್ತು ಅಲ್ಲಿಯ ಜನರ ನಡುವೆ ಆ ಜನರ ಪ್ರೋತ್ಸಾಹ ನಮ್ಮ ಬೆಳಗಾವಿಯ ಒಂದು ಗಂಡು ನಾಯಕರಂತಹ ನಮ್ಮ ಮಹೇಶ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಅಲ್ಲೇ ಇವರು ಕ್ರೀಡೆಯನ್ನು ಆಡಿ ಬೆಳೆಸಿದ್ದಾರೆ. ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಾವಿಯ ವಿಕಲಚೇತನ ಕ್ರೀಡಾಪಟುಗಳು ಸಾಧನೆ ಮಾಡಿರುವಂಥದ್ದು. ಸೊ ನಿಮ್ಮ ಫೌಂಡೇಶನ್ ಆಗಿರ್ಬೋದು, ಇತರೆ ಫೌಂಡೇಶನ್ಗಳು ಸಹಾಯ ಮಾಡಿದರು. ಸೊ ಏನು ಹೇಳಕ್ಕೆ ಬಯಸ್ತಾರೆ ಸರ್? ನಮ್ಮ ಫೌಂಡೇಶನ್ ಸಹಾಯ ಮಾಡಿದ್ರು, ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಪ್ರಯತ್ನ ಭಾಳ ಇತ್ತು. ಅವರ ಪ್ರಯತ್ನದಿಂದ ಇಂದು ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. ಒಂದು ಲೇಡೀಸು ಮತ್ತು ಜೆಂಟ್ಸ್ ಎಲ್ಲರಿಗೂ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. 4 ದೇಶದಲ್ಲಿ ಪ್ರಯತ್ನ ಮಾಡಿ, ಯಾಕಂದರೆ ಅವ್ರು ಹೇಳ್ತಾ ಇದ್ದರು ಶ್ರೀಲಂಕಾದಲ್ಲಿ ಭಾಳ ಫೈಟ್ ಆಯಿತು ಶ್ರೀಲಂಕಾದ ಆದರೂ ಫೈಟ್ ಮಾಡಿ, ಯಾಕಂದರೆ ಅವರು ಮಂಗಳವಾರ ಇಲ್ಲಿಂದ ಹೋದರು. ಯಾಕಂದ್ರೆ ಬುಧವಾರ ಮ್ಯಾಚ್ ಇತ್ತು. ಯಾಕಂದರೆ ಯಾವುದೋ ದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ವಾತಾವರಣವನ್ನು ಹಮ್ಮಿಕೊಂಡು ಅವರೆಲ್ಲ ವಿಕಲಚೇತನ ಒಂದು ವಾತಾವರಣ ಎಲ್ಲ ಹಮ್ಮಿಕೊಂಡು ಒಂದು ಚೆನ್ನಾಗಿ ಆಡಿದರು. ಅವರಿಗೆ ನಾನು ಮೊದಲು ಒಂದು ಧನ್ಯವಾದಗಳು ಹೇಳ ಬಯಸುತ್ತೇನೆ. ಸರ್ಕಾರಕ್ಕೆ ನಾವು ಈ ರೀತಿ ಪ್ರೋತ್ಸಾಹ ಕೊಡಬೇಕು. ಯಾಕಂದರೆ ನೀವು ಯಾವುದೋ ಒಂದು ವಿಕಲಚೇತನ ಯಾವುದೋ ಒಂದು ಇದನ್ನಾದರೆ ಅವರಿಗೆ ಅಟ್ಲೀಸ್ಟ್ ಹೋಗೋಬ್ಬರು ಖರ್ಚಾದರೂ ಕೊಡಬೇಕು. ಮತ್ತು ನಾವು ಹೇಗೆ ಕೇಳ್ತಾ ಇದ್ದೀನಿ, ಒಂದು 5% ಅವರು ವಿಕಲಚೇತನಕ್ಕೆ ಒಂದು ಇದನ್ನಿರುತ್ತೆ ಅಂತ ಜಾಬಿಗೆ ಇದಿರುತ್ತೆ ಅಂತ. ನನಗೆ ಇನ್ನೂ ಆಟ ನೋಡ್ತಾ ಇದ್ದೀನಿ, ಮೀಸಲಾತಿ ಆಗ್ತದೆ. ಯಾರು ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿ ಕಾಣ್ತಾ ಇಲ್ಲ ವಿಕಲಚೇತನ ಎಲ್ಲ. ಅವರು ಮೊದಲಾಗಿ ಅವ್ರಿಗೆ ಜಾಬ್ ಕೊಡಬೇಕು. ಜಾಬ್ ಕೊಡಿದ್ರೆ ಅವ್ರಿಗೊಂದು ಆರ್ಥಿಕ ಬಲ ಬರ್ತದೆ. ಆ ಆರ್ಥಿಕ ಬಲದಿಂದ ಮುಂದೆ ಯಾವುದೋ ಅವರು ಯಾರಿಗೂ ಅಂಗನ ಹಚ್ಚೋದಿಲ್ಲ. ಯಾಕೆಂದರೆ ಅವ್ರಿಗೆ ಆರ್ಥಿಕ ಬಲ ಯಾಕೆ ಬರೋದಿಲ್ಲ ಅಂದರೆ ನೀವು ಯಾವುದೋ ಜಾಬ್ ಕೊಡ್ತಾಯಿಲ್ಲ. ಜಾಬ್ ಯಾವುದೋ ರೀತಿಯಾಗಲಿ ಒಂದು ಜಾಬ್ ಕೊಡಬೇಕಂತ ನಾನು ಅವರಲ್ಲಿ ವಿನಂತಿಸುತ್ತೇನೆ. ಇಂಡಿಯಾ ಟೀಮ್ಗೆ ಬೆಳಗಾವಿಯವರು 7 ಮಂದಿ ಇರೋದು ಹೆಮ್ಮೆ ವಿಚಾರ. ಹಾಂ ಸರ್, ಬೆಳಗಾವಿಯಲ್ಲಿ ಇರೋದು 7 ಮಂದಿ ಹೆಮ್ಮೆ ವಿಚಾರ. ಯಾಕಂದ್ರೆ 7 ಮಂದಿಯಲ್ಲಿ ಎಲ್ಲರೂ 7 ಮಂದಿಯಲ್ಲಿ ಫೈನಲ್ದಾಗ ಆಡಿದ್ದಾರೆ ಅವರು. ಯಾಕಂದರೆ ಫೈನಲ್ದಲ್ಲಿ ಎಲ್ಲರೂ ಆಡಿದ್ದಾರೆ. ಯಾಕಂದರೆ ಅವ್ರು ಬೇರೆ ಬೇರೆ ಟೀಮ್ದಲ್ಲಿ ಕೆಲವು ಮಂದಿ ಇರ್ತಾರೆ. ಯಾಕಂದರೆ ಎಲ್ಲರೂ ಕೂಡಿ ಅವರು 7 ಮಂದಿ ಕೂಡ ಆಟ ಆಡಿದ್ದಾರೆ. 7 ಮಂದಿ ಒಂದು ಪ್ರಶಸ್ತಿ ಪಡೆದರೆ ಇದು ಗೋಲ್ಡ್ ಮೆಡಲ್ ಪಡೆದರೆ ನಮ್ಮ ಬೆಳಗಾವಿಗೆ ಭಾಳ ಹೆಮ್ಮೆ. ಈ ಹೆಮ್ಮೆ ನಾವು ಎಲ್ಲರೂ ಕೂಡ ಆಚರಿಸೋಣ ಅಂತ ನಿಮ್ಮ ಮುಖಾಂತರ ಹೇಳ್ತೇನೆ. ಕಷ್ಟ ಆಗಿತ್ತು, ಕೊನೆಗೂ ಫೈನಲ್ ಗೆದ್ದು ಬಂದು ಏನು ಹೇಳ್ತೀವಿ? ಭಾಳ ಖುಷಿ ಆಗೈತಿ. ಇಂಡಿಯಾ ತಂಡದ ನಾನು ಮುನ್ನಡೆಸ್ತಾ ಇದ್ದೆ. ನಾನೇ ನಾಯಕ ವಹಿಸಿದ್ದೆ. ನನ್ನ ಹೆಸರು ಮಹಂತೇಶ್ ಅಂತೇಳಿ.
ಇದನ್ನೆಲ್ಲ ನಮ್ಮ ಡಿಸೇಬಲ್ ಕೆಟಗರಿ ಎಲ್ಲ ಕರ್ಕೊಂಡು ಇಲ್ಲಿಂದ ಮತ್ತೊಂದು ದೇಶಕ್ಕೆ ಹೋಗಿ ಆಟ ಆಡ್ಬೇಕಾದ್ರೆ ಎಷ್ಟು ಭಾಳ ಕಷ್ಟ ಆಗುತ್ತೆ. ಆದರೂ ನಮ್ಮ ದೇಶಕ್ಕೋಸ್ಕರ ನಾವು ಏನಾರು ಮಾಡ್ಬೇಕಂತ ನಮ್ಮಲ್ಲಿ ಒಂದು ಛಲ ಇದೆ. ಆ ಛಲವನ್ನು ನಾವು ಬೆನ್ನಟ್ತಾ ಇದ್ದೀವಿ. ಅದೇ ರೀತಿ ನಮ್ಮ ವಿಕಲಚೇತನರು ಸಹ ಯಾವುದೇ ರೀತಿಯಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ. ನಾವು ಎಲ್ಲರಂತೆ ಅಂತೇಳಿ ನಾವು ಒಂದು ದೇಶಕ್ಕಾಗಿ ಏನಾದ್ರು ನಮ್ಮದೇ ಆದಂಥ ಕೊಡುಗೆ ನೀಡಬೇಕಂತೇಳಿ ನಮ್ಮೆಲ್ಲರ ಆಶಯ. ಅದರಂತೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಗೆ ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ. ಆರ್ಥಿಕ ಸಂಕಷ್ಟ ಆಗಿತ್ತು, ಸಾಕಷ್ಟು ಜನ ಸಹಾಯ ಮಾಡಿದ್ರು. ಅದೇ ಭಾಳ ಅಂದರೆ ಭಾಳ ನನ್ನ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಇಂಡಾಲ್ಕೋ ಕಂಪ್ನಿ ಆಗಿರ್ಬೋದು, ವೇಗಾ ಕಂಪ್ನಿ ಆಗಿರ್ಬೋದು, ನಮ್ಮ ಸುರೇಶ್ ಯಾದವ್ ಫೌಂಡೇಶನ್ ವತಿಯಿಂದ ಆಗಿರ್ಬೋದು, ಹಾಗೆ ನಮ್ಮ ಗೋರೇಶಿ ಡಾಕ್ಟರ್ ಮಂಜುನಾಥ್ ಗೋರೇಶಿ ಸರ್ ಆಗಿರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ ಫೇಸ್ಬುಕ್ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಮತ್ತು ನಮ್ಮ ಗುಜರಾತಿ ನವರಾತ್ರಿ ಉತ್ಸವ ಮಂಡಳಿ ಆಗಿರ್ಬೋದು, ನಮ್ಮ KLE ಹಾಸ್ಪಿಟಲ್ ಡಾಕ್ಟರ್ MV ಜಾಲಿ ಸರ್ ಆಗಿರ್ಬೋದು, ನಮಗೆ ಎಲ್ಲರೂ ಆರ್ಥಿಕವಾಗಿ ಹೆಲ್ಪ್ ಮಾಡಿದ್ದಾರೆ. ಇನ್ನೂ ಸಹ ನಮ್ಗೆ ಈ ಟೈಪ್ ಏನಾರು ನಮಗೆ ಬೆನ್ನೆಲುಬಾಗಿ ನಿಂತರೆ ಇನ್ನೂ ಸಹ ನಮ್ಮ ದೇಶಕ್ಕಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ ಆಡಬೇಕು ಅನ್ನೋ ನಮ್ಮ ಎಲ್ಲರಿಗ ಸರ್. ಸರ್ಕಾರಕ್ಕೆ ಒಂದು ನನ್ನ ವಿಶೇಷವಾದ ಮನವಿ, ನಮ್ಮ ಎಲ್ಲರಂತೆ ನಮಗೂ ಕೂಡ ಒಂದು ವಿಶೇಷವಾದ ಸ್ಥಾನಮಾನ ನೀಡಿ, ಬರೀ ವಿಕಲಚೇತನಗೋಸ್ಕರ ನಾವು ಡಿಪಾರ್ಟ್ಮೆಂಟ್ ಇಟ್ಟಿವಿ ಅಂದರೆ ನಾವು ಫಂಡ್ ಇಟ್ಟಿವಿ ಅಂತಲ್ಲ. ಆ ಫಂಡನ್ನು ಸರಿಯಾಗಿ ಯುಟಿಲೈಸ್ ಮಾಡಿದರೆ ನಮ್ಮಂಥ ವಿಕಲಚೇತನರು ಇನ್ನೂ ಎತ್ತರಕ್ಕೆ ಬೆಳೆಯೋದನ್ನು ನನ್ನ ಹಂಬಲ. ಆ ಸರಿಯಾಗಿ ಯುಟಿಲೈಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಯಾರಾದ್ರೂ ಉತ್ತಮವಾದಂಥ ತಜ್ಞರ ಕಡೆಯಿಂದ ಒಂದು ಸಲಹೆ ಸೂಚನೆ ತೊಗೊಂಡು ನಮ್ಮ ಆ ಫಂಡನ್ನು ಸರಿಯಾಗಿ ಯುಟಿಲೈಸ್ ಮಾಡಿದರೆ ನಮ್ಮಂಥ ವಿಕಲಚೇತನಿಗೆ ಇನ್ನೂ ಬಹಳಷ್ಟು ಅನುಕೂಲ ಆಗುತ್ತೆ. ಸರ್, ನಮ್ಮ ಭೂತಾನ್ ಮತ್ತು ನೇಪಾಳ ನಾವು ಇಂಡಿಯಾ ಆಡಿದರೆ ಅಷ್ಟೇ ಇದಲ್ಲ, ಯಾಕಂದರೆ ಎಲ್ಲ ಹೊಸ ಟೀಮ್. ಇದು ಪ್ರಪ್ರಥಮವಾಗಿ ಆಡಿದಂಥ ಅಂತಾರಾಷ್ಟ್ರೀಯ ಟೂರ್ನಮೆಂಟು. ಇದ್ರ ಬಗ್ಗೆ ನಾವೇ ಇದು ಮಾಡಿ ನಾವೇ ತಿಳ್ಕೊಂಡು ನಾವೇ ಇದು ಮಾಡ್ಕೊಂಡು ನಮ್ಮ ಏಷ್ಯನ್ ಪ್ಯಾರಾ ಅಸೋಸಿಯೇಷನ್ ವತಿಯಿಂದ ನಡೆಸಿದರು. ಆದರೆ ಶ್ರೀಲಂಕಾ ಮತ್ತು ಇಂಡಿಯಾ ಫುಲ್ ಫೈಟ್ ಆಯಿತು. ಫುಲ್ ಫೈಟ್ ಆದರೆ ಇಂಡಿಯಾದವ್ರು, ಯಾಕಂದರೆ ಆಲ್ರೆಡಿ ಈಗ ನಮ್ಮದು ಯುವಜನತೆ ಮತ್ತು ಕ್ರೀಡಾಲಯಕ್ಕೆ ಸತತ ನಾವು 10 ವರ್ಷದಿಂದ ನಾವು ನಮ್ಮ VS ಪಾಟೀಲ್ ಸರ್ ಮಾರ್ಗದರ್ಶನದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಆ ಮಾರ್ಗದರ್ಶನ ನಮ್ಗೆ ಎಷ್ಟೊಂದು ಎತ್ತರಕ್ಕೆ ಬೆಳೆಸ್ತದೆ ಅನ್ನೋ ಅನ್ಕೊಂಡಿರ್ಕಿಲ್ಲ. ನಮ್ಮ ವಿಶೇಷವಾಗಿ ನಮ್ಮ VS ಪಾಟೀಲ್ ಸರ್ ನಮ್ಮ ಕೋಚ್ ಅವರಿಗೆ ನನ್ನ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಶ್ರೀಲಂಕಾಕ್ಕೆ ಹೋಗುವಾಗ ನಮಗೆ ಆರ್ಥಿಕ ಸಹಾಯ ಮಾಡಿ ಅಂತ ಬೇಡ್ಕೊಂಡು. ಹಾಂ ಸರ್, ನಾನು ಮಹದೇಶ್ ಹೊಂಗಲ್ ಅಂತೇಳಿ, ಭಾರತದ ಪ್ಯಾರಾ ತ್ರೋಬಾಲ್ ಭಾರತದ ನಾಯಕ. ಆರ್ಥಿಕ ಸಂಕಷ್ಟನೂ ಆಗಿತ್ತು, ಆದರೆ ಸಾಧ್ಯ ಆಗಲ್ಲ ಅನ್ನೋದನ್ನು ಅಸಾಧ್ಯವಾದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ. ಸರ್, ಎಲ್ಲ ಇದು ಮಹದೇಶ್ ಹೊಂಗಲ್ ಅವರು, ಆಮೇಲೆ ಸುರೇಶ್ ಯಾದವ್ ಸರು ಮತ್ತು ಮುಕ್ತಾರ್ ಸರು, ಇವರೆಲ್ಲ ಸಹಕಾರ ಮತ್ತು ಫ್ರೆಂಡ್ ಸರ್ಕಲ್ ಇವರೆಲ್ಲ ಸಹಕಾರದಿಂದ ನಮ್ಮ ಡಿಪಾರ್ಟ್ಮೆಂಟ್ ಇದ್ದರೆ ಏನು ನಾವು ಯುವಜನ ಸೇವಾ ಕ್ರೀಡಾಲಯಕ್ಕೆ ಬಾಸ್ಕೆಟ್ ತರಬೇತರಾಗಿ ಫಸ್ಟ್ ಇವ್ರು ಸ್ಟಾರ್ಟ್ ಮಾಡಿತ್ತು. ವೀಲ್ಚೇರ್ 2015ರಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಇವರೆಲ್ಲ ಟೇಬಲ್ ಟೆನ್ನಿಸು, ಥ್ರೋಬಾಲು, ಬಾಸ್ಕೆಟ್ಬಾಲು ಎಲ್ಲ ಗೇಮ್ ಮಾಡ್ತಾಯಿದ್ದಾರೆ. ಆಮೇಲೆ ಇವರು ಮಹದೇಶ್ ಹೊಂಗಲ್ ಅವ್ರು ಬಂದು, ಸರ್ ನಾವು ಹಿಂಗೆ ವೀಲ್ಚೇರ್ ಪ್ಯಾರಾ ಥ್ರೋಬಾಲ್ ಹೋಗ್ತೇನೆ ಅಂದ್ರೆ, ಆಯ್ತು ಬಾ ಹೋಗ್ರಿ ಅಂತಂದೆ. ಆಮೇಲೆ ಫೈನಾನ್ಷಿಯಲಿ ಸರ್ ಅಂತಂದರು. ಹಂಗಾಗಿ ನೀವು ನೋಡಿರಿ, ನಾನು ಡಿಪಾರ್ಟ್ಮೆಂಟ್ ಏನಾಗ್ತದೆ ನಾನು ಹೆಲ್ಪ್ ಮಾಡ್ತೀನಿ, ಆಮೇಲೆ ಉಳ್ಕಿದ್ದೆಲ್ಲ ನೀವು ಇದನ್ನು ಮಾಡ್ತಂದ್ರು. ಹೋದರು. ಆಮೇಲೆ ಇಂಡಿಯಾ ಮ್ಯಾಕ್ಸಿಮಮ್ 7 ಜನ ಬೆಳಗಾವಿದರೆ ಇದ್ದಾರೆ. ಅದ್ರಾಗ 3 ಮಂದಿ ಹುಡುಗಿಯರು, 4 ಮಂದಿ ಹುಡುಗರು, ಎಲ್ಲ ಬೆಳಗಾವಿ ಡಿಸ್ಟಿಕ್ ಎಲ್ಲ ಬಾಸ್ಕೆಟ್ ಪ್ಲೇಯರು. ಇಂಡಿಯಾ ಟೀಮ್ದಾಗೆ ಮ್ಯಾಕ್ಸಿಮಮ್ ಬೆಳಗಾವಿದವರು ಇದ್ದಾರೆ. ಹೌದು, ಇದು ಪ್ರಥಮವಾಗಿ ಅಂತಾರಾಷ್ಟ್ರೀಯ ಟೂರ್ನಮೆಂಟ್ ಆಗಿರೋದ್ರಿಂದ ನಮ್ಮ ಇಂಡಿಯಾ ಒಂದು ಅಮೋಘ ಪ್ರದರ್ಶನ ಮಾಡಿದೆ. ಎಲ್ಲ ತಂಡದವರಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ನಾನು ಹಾಗೂ ಬೆಳಗಾವಿ ನಾಗರಿಕರಿಗೂ ಕೂಡ ಈ ತಮ್ಮ ಮುಖಾಂತರ ಹೌದು, ಒಂದು ಖುಷಿ, ಒಂಥರ ಖುಷಿ. ಇದು ಫಸ್ಟ್ ಟೈಮ್ ಇಂಡಿಯಾ ಗೋಲ್ಡ್ ಮೆಡಲ್ ಆಗಿದ್ದಕ್ಕೆ ನಮಗೂ ಒಂಥರ ಖುಷಿ ಆಗ್ತದೆ. ಹೌದು ಅವಕಾಶ ನಾವಂತ 24/7 ಕೋಚಿಂಗ್ ಎನಿ ಟೈಮ್ ಬರಲಿ, ನಾವು ಮಾಡ್ತೇನೆ ಅಂತ ಈ ಮುಖಾಂತರ ಥ್ಯಾಂಕ್ ಯು.